ಪ್ರವಚನ ಪ್ರಾರಂಭ ಮಾಡುವಾಗಲೂ ಭಗವನ್ ನಾಮಸ್ಮರಣೆ ಮಾಡ್ತಾರ, ಪ್ರಾರ್ಥನೆ ಮಾಡ್ತಾರ. ಮಧ್ಯದಲ್ಲಿ ಕೂಡ ಭಜನೆ ಮಾಡಿಸ್ತಾರ, ಕೊನೆಗೆ ಕೂಡ ನಾಮಸ್ಮರಣೆಯನ್ನ ಮಾಡಿಸ್ತಿರ್ತಾರೆ. ಯಾಕ ಅಂತ ಕೇಳಿದ್ರ, ಮಠಕ್ಕೆ ಬರುವಾಗ ಎಲ್ಲಿಂದೋ ಬಂದಿರ್ತೀವಿ, ಹೊಲದಿಂದ ಬಂದಿರ್ತೀವಿ, ಮನದಿಂದ ಬಂದಿರ್ತೀವಿ, ಬರುವಾಗ ಜಗಳಾಡ್ಯಾರೆ ಬಂದಿರ್ತೀವಿ, ಯಾರಿಗೆ ಬೈದರೆ ಬಂದಿರ್ತೀವಿ, ಹೊರಗಿನೆಲ್ಲ ವಿಷಯಗಳು ತಲೆಯಾಗಿ ತುಂಬಿಕೊಂಡು ಬಂದಿರ್ತೀವಿ. ಹೊರಗಿನ ವಿಷಯಗಳು ಎಲ್ಲ ತುಂಬಿಕೊಂಡು ಬಂದ ಮ್ಯಾಲ ಅದು ಖಾಲಿ ಇದ್ದ ಕೊಡದಾಗ ಏನಾರು ಹಾಕ್ಲಿಕ್ಕೆ ಬರ್ತದ, ತುಂಬಿದ ಕೊಡದಾಗ ಏನ್ ಹಾಕ್ಲಿಕ್ಕೆ ಬರ್ತದ್ರಿ. ಅದಕ್ಕೆ ಯಾತ್ರಾಕ್ ಹೋಗುವಾಗ ಹಿಂದಿನ ಕಾಲದೊಳಗ ತಂಬಿಗೆ ತೋಡ್ ಹೋಗ್ತಿರ್, ಜೊತೆಗೆ ಟಾಟಾ ತಂಬಿಗೆ ಎಲ್ಲ ಇರ್ತಿದ್ವಿ. ಖಾಲಿ ತೋಡ್ ಹೋದ್ರೆ ಏನಾದ್ರು ಮಹಾತ್ಮರು ಬಿದ್ದೆ ತೋಡ್ ಹೋದ್ರೆ ಏನ್ ಇರ್ಲಿಕ್ಕೆ ಸಾಧ್ಯ. ಅದಕ್ಕ ಮಹಾತ್ಮರು ಸಿದ್ಧಾರೂಢರು ಏನ್ ಮಾಡ್ತಿದ್ರು ಅಂದ್ರೆ, ಪ್ರವಚನ ಪ್ರಾರಂಭ ಆಗೋಕ್ಕಿಂತ ಮೊದಲ ಪರಮಾತ್ಮನ ನಾಮಸ್ಮರಣೆ ಮಾಡೋದ್ರಿಂದ ಬರುವಾಗ ಏನೇನೆಲ್ಲ ವಿಚಾರ ತುಂಬಿಕೊಂಡು ಬಂದಿರ್ತಿದ್ವಲ್ಲ ಕಸ, ಆ ಕಸ ಎಲ್ಲ ಹೇಗ ಪಕ್ಷಿಗಳು ಕುಂತ ಗಿಡದ ಕೆಳಗ ಛೋಟೆ ಹಾರಿಸಿದ್ರ ಹಾರಿ ಹೋಗಿಬಿಡ್ತಾವಿಲ್ಲ, ಹಾಗ ಸಿದ್ಧಾರೂಢರಂತಿದ್ರಂತ ಭಜನೆ ಮಾಡುವುದರಿಂದ, ನಾಮಸ್ಮರಣೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಬೇರೆ ಸಂಸಾರಿಕ ವಿಷಯಗಳೆಲ್ಲ ಹಾರಿ ಹೋಗಿ ಬಿಡ್ತಾವ. ಸದ್ಗುರುಗಳ ವಚನಗಳ ಮಾತ್ರ ಕಿವಿಯೊಳಗೆ ಬೀಳ್ತಾವ, ತಲೆಗೆ ಬೀಳ್ತಾವ, ಜೀವನದೊಳಗ ಧನ್ಯ ಆಗ್ತಾರ ಅವರು. ಅದಕ್ಕೆ ಭಜನೆ ಮಾಡಿಸ್ತಿದ್ರು ಅವರು. ಭಜನೆ ಮಾಡಿಸುವಾಗ ಒಂದು ದಿವಸ ಒಬ್ಬ ಹೆಣ್ಮಗಳು ಬಂದಳಂತೆ. ದಿವಸ ಕಸ ಹೊಡಿತಿದ್ದಳಕ್ಕೆ, ಕಸ ಹೊಡೆದು ಎಲ್ಲ ಮಠ ಸ್ವಚ್ಛ ಇಡ್ತಿದ್ದಳು. ಒಂದು ದಿವಸ ಏನಾಯ್ತು ಅಂದ್ರೆ, ಕಸ ಹೊಡೆದು ಬುಟ್ಟ್ಯಾಗ ತುಂಬಿಕೊಂಡು ಸಿದ್ಧಾರೂಢನ ಭಜನೆ ಮಾಡಿಸ್ತಿದ್ರಲ್ಲ, ಅದು ಮುಗೀತು. ಮುಗಿದ ಕೂಡಲೇ ಬಂದು ಕೇಳ್ದಳಂತ, ಯಪ್ಪ ಈ ಕಸ ಎಲ್ಲಿ ಚೆಲ್ಲಿ ಅಂತ ಕೇಳ್ದಳಂತ. ಯಾಕವ ದಿವಸ ಎಲ್ಲಿ ಚೆಲ್ತಿದ್ದಿ, ಅಲ್ಲಿ ಚೆಲ್ಲಲ್ಲ ಅಂದ್ರಂತ. ದಿವಸ ಎಲ್ಲಿ ಚೆಲ್ತಿದ್ದಿ ಅಲ್ಲಿ ಚೆಲ್ಲಂದ ಕೂಡಲೇ, ಯಪ್ಪ ಅಲ್ಲೇ ಚೆಲ್ಬೇಕಂತಿದ್ಯಾ, ಆದ್ರ ನಿನ್ನೆ ಪ್ರವಚನದ ಏನ್ ಹೇಳ್ದಂದ್ರ, ಎತ್ತೆತ್ತ ನೋಡಿದತ್ತ ನೀನೇ ದೇವ, ಅಣುರೇಣು ತೃಣ ಕಾಷ್ಟದಲ್ಲಿ ಪರಮಾತ್ಮನೇ ಅದಾನ. ಹ್ಯಾಗ ಕೊಡದೊಳಗ, ಮಣ್ಣಿನ ಕೊಡದೊಳಗ ಎಲ್ಲಿ ಮುಟ್ತಿ ಅಲ್ಲಿ ಮಣ್ಣೇ ಇರ್ತದ, ಬಂಗಾರ ಆಭರಣ ಮುಟ್ಟದ ಎಲ್ಲಿ ನೋಡ್ತಾ ಅಲ್ಲಿ ಬಂಗಾರನೇ ಇರ್ತದ. ಹಾಗ ಪ್ರಪಂಚದ ಪ್ರತಿಯೊಂದು ಕಣಗಳಲ್ಲಿ ಪರಮಾತ್ಮ ಅದಾನ. ಎಲ್ಲಾ ಕಡೆ ಪರಮಾತ್ಮ ಆಕಾಶವತ್ ಸರ್ವಗತಶ್ಚ ನಿತ್ಯ. ಹಾಗ ಎಲ್ಲಾ ಕಡೆ ಆಕಾಶ ತುಂಬಿಕೊಂಡದಲ್ಲ, ಹಾಗ ಆಕಾಶದ ಒಳಗೂ ಹೊರಗು, ಕೊಡದ ಒಳಗೂ ಹೊರಗು ಹೆಂಗ ಆಕಾಶದ, ಹಾಗಿಡೀ ಬ್ರಹ್ಮಾಂಡದ ಒಳಗೂ ಹೊರಗೂ ಪರಮಾತ್ಮನೇ ತುಂಬಿಕೊಂಡನ ಅಂತ ನಿನ್ನೆ ಹೇಳಿದಲ್ಲ. ಅದಕ್ಕ ನಾ ಎಲ್ಲಿ ಕಸ ಚೆಲ್ಲಿದ್ರು ಪರಮಾತ್ಮನ ಮೇಲೆ ಬೀಳುತ್ತದ. ಅದಕ್ಕೆ ನಾ ಎಲ್ಲಿ ಚೆಲ್ಲಿ ಅಂತ ಆ ಅಜ್ಜಿ ಕೇಳಿದಾಗ ಸಿದ್ಧಾರೂಢರಂದ್ರಂತ, ನೋಡು ನಾ ನಾಮಸ್ಮರಣೆ ಮಾಡುವಾಗ, ಪರಮಾತ್ಮನ ನಾಮಸ್ಮರಣೆ ಮಾಡುವಾಗ ಯಾರು ಆ ನಾಮಸ್ಮರಣೆ ಭಜನೆ ಶಿವನಾಮ ಸ್ಮರಣೆ ಅನ್ನಂಗಿಲ್ಲ, ಅವ್ರ ಬಾಯಿ ಖಾಲಿ ಇರ್ತದ, ಅವ್ರ ಬಾಯಾಗ ಒಯ್ದು ಹಾಕದಂದ್ರ. ಇಲ್ಲಿ ಯಾರು ಬಾಯಿ ಬಂದ್ರು. ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ, ವರಭಕ್ತಿಂ ಸಚ್ಚರಿತ ಮುಂಟೆ ಅಂತ ನಿಜಗುಂಡ ಕೇಳ್ಕೊಂಡ್ ಬಂದಿದ್ದಾರೆ. ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ ಇನ್ನೊಂದು ಕಡೆ ಹೇಳ್ಕೊಂಡು ಬಂದಿದ್ದಾರೆ. ಭಕ್ತಿ ಅಂತ ಎದಕ್ಕನ್ನಬೇಕು ಅನ್ನುವಂತ ಲಕ್ಷಣನು ಕೂಡ ಹೇಳ್ಕೊಂಡ್ ಬಂದಾರ. ಆ ಲಕ್ಷಣ ಹೇಳೋಕ್ಕಿಂತ ಬದಲು ನಾವೆಲ್ಲ ಆ ಭಕ್ತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡನೆ ಇಷ್ಟೆಲ್ಲ ನಾವೆಲ್ಲ ಬಂದಿವೆಲ್ಲ ಆ ಭಕ್ತಿ ಆಗಂತ ತಿಳ್ಕೊಂಡನೆ ಈ ಸತ್ಸಂಗಕ್ಕೆ ಬಂದಿವಿ, ಮಠಕ್ಕೆ ಬಂದಿವಿ. ನಮ್ಮೆಲ್ಲರಲ್ಲಿ ಭಕ್ತಿ ಅದ. ಭಕ್ತಿ ಅಂತ ಎದಕ್ ಅನ್ಬೇಕ್ರಿ ಅಂತ ಕೇಳಿದ್ರ, ಪರಮ ಪ್ರೇಮಾಸ್ಪತತ್ವ, ಪರಮ ಪ್ರೇಮ ಸ್ವರೂಪಾಚ ಭಕ್ತಿ ರೀತ್ಯ ವಿಧೀಯತೆ.
ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿ ಅಂತ ಎದಕ್ಕೆ ಅನ್ಬೇಕು ಅಂದ್ರ ಪರಮ ಪ್ರೇಮ ಸ್ವರೂಪ. ಬರೇ ಪ್ರೇಮ ಅಲ್ಲಿಲ್ಲ, ಅವರು ಪರಮ ಪ್ರೇಮ ಅಂತ ಕರೆದ್ರು. ಬರೇ ಪ್ರೇಮ ಪ್ರೀತಿ ಸಂಸಾರಿಕ ವಿಷಯಗಳ ಮ್ಯಾಲೂ ಇರ್ತದ. ಹೇಳಿದ್ರಲ್ಲ, ಹೆಂಡತಿ ಮ್ಯಾಲ ಪ್ರೇಮ ಇರ್ತದ, ಗಂಡನ ಮ್ಯಾಲ ಹೆಂಡತಿದ್ ಇರ್ತದ, ಮಕ್ಕಳ ಮ್ಯಾಲ ಅವ್ವ ಅಪ್ಪಂದು ಇರ್ತದ. ಇದು ಪರಮ ಪ್ರೇಮ ಅಲ್ಲ, ಇದು ಬರೇ ಪ್ರೇಮ ಅಂತ ಕರೀತಾರ. ಹಾಗಾದ್ರೆ ಪರಮ ಪ್ರೇಮ ಯಾವುದದ ಅದಕ್ಕ ಭಕ್ತಿ ಅಂತ ಕರೀತಾರ. ನಿಜಗುಂಡ್ರ ಲಕ್ಷಣ ಬರೆದ್ರು ಏನು ಅಂತ ಕೇಳಿದ್ರ, ಆವ ಕಾಲದಳು ಬಳಿಕ ಆವ ದೇಶದಳು ಬೇರಾವ ವಸ್ತುವಿನಳು ಒಡವೆರೆದ ಮಮತೆ ತನ್ನ ಮೇಲಿರ್ಪಂತೆ, ಆವ ತೆರೆದಳು ತನ್ನ ಮೇಲಿರ್ಪಂತೆ ಗುರು ದೇವತೆಯೊಳಿಪ್ಪುದೇ ಭಕ್ತಿ. ಇಲ್ಲಿ ಒಂದು ಸುಂದರ ಮಾತು ಹೇಳಿದ್ರು ಅವರು. ಏನು ಅಂತ ಕೇಳಿದ್ರ, ಗುರು ದೇವತೆಯೊಳು ಆವ ತೆರಳು ತನ್ನ ಮೇಲಿರ್ಪಂತೆ. ವಿಷಯದ ಅರ್ಥ ಆಗ್ಯದೋ ಇಲ್ಲ ನಿಮಗ? ನಿಜವಾದ ಪರಮ ಪ್ರೇಮ ಯಾರ ಮೇಲಿರ್ತದರಿ? ತನ್ನ ಮೇಲಿರ್ಪಂತೆ. ನಾವು ನಿಮಗ್ ಪ್ರಶ್ನೆ ಮಾಡಿದೆವು, ನೀವು ಯಾವುದ್ರ ಮ್ಯಾಲ ಹೆಚ್ಚ ಪ್ರೀತಿ ಇಟ್ಟಿರಿ? ಯಾವುದನ್ನು ಹೆಚ್ಚ ಪ್ರೀತಿಸ್ತೀರಿ? ನಿಮ್ಮ ಪ್ರೀತಿಗೆ ಪಾತ್ರವಾದ ನಿಜವಾದ ವಸ್ತು ಯಾವುದು? ನೀವು ಯಾರನ್ನ ಹೆಚ್ಚ ಪ್ರೀತಿಸ್ತೀರಿ? ಇದ್ರ ಗೊತ್ತಾಗ್ತದೆ. ಯಾರನ್ನ ಪ್ರೀತಿಸ್ತೀರಿ? ಅಧಿಕ ಪ್ರೀತಿ ಉಳ್ಳವರಾಗಿರ್ತಾರ. ಸಮಯ ಬಂದಾಗ ಎಲ್ಲಾರು ಹೊರಗ್ ಹಾಕವ್ರಿ ಅದಾರ, ಹೊಡ್ ಹಚ್ಚವ್ರಿ ಅದಾರ. ನಿಜಗೊಂಡ್ರು ಬರೀತಾರ, ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ. ತನಗಿಂತ ಪ್ರಿಯವಾದ ವಿಷಯ ಈ ಪ್ರಪಂಚದಲ್ಲಿ ತನ್ನಷ್ಟು ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ತನ್ನ ಮ್ಯಾಲ ಪ್ರೀತಿ ಮಾಡುವಷ್ಟು ಇನ್ನೊಂದು ಯಾವ ವಸ್ತುವಿನ ಮ್ಯಾಲೂ ಕೂಡ ಮಾಡಂಗಿಲ್ಲ. ಅಂತವ್ರು ಯಾರಾದ್ರೂ ಇದ್ರೆ ಹೇಳಿರ್ಬೇಕು. ಇರ್ಪಂತೆ ಅಂದ್ರ ಬೇರೆ ಯಾರ ಮ್ಯಾಲೂ ಅಷ್ಟು ಪ್ರೀತಿ ಇರಂಗಿಲ್ಲ. ಅದಕ್ಕಿಂತಲೂ ಎಲ್ಲದಕ್ಕಿಂತಲೂ ಹೆಚ್ಚಿನ ಪ್ರೀತಿ ತನ್ನ ಮೇಲೆ ಇರ್ತದ. ಹಿಂಗೆ ಒಂದು ಚರ್ಚೆ ನಡೆದಿತ್ತಂತ. ಅಂತ ಪ್ರೀತಿ ಗುರುವಿನ ಮ್ಯಾಲ ಪರಮಾತ್ಮ ಮ್ಯಾಲ ಇಟ್ಟಿದ್ರ ಅದು ನಿಜವಾದ ಭಕ್ತಿ ಅಂತ ನಿಜಗೊಂಡ್ರು ಕರೀತಾರೆ. ಅದು ಹೆಂಗಿರ್ಬೇಕು? ಅನುಪಮ ಇರಬೇಕು, ಅಚಲ ಇರಬೇಕು. ಅಂತ ಅನುಪಮ ಅಚಲ ಭಕ್ತಿಗೆನೆ ಪರಮಾತ್ಮ ಅನುಕೂಲ ಆಗ್ತಾನ ಅಂತ ನಿಜಗುಂಡ್ರು ವರ್ಣನೆ ಮಾಡ್ಕೊಂಡ್ ಬಂದಿದ್ರ. ಅಂಥ ಭಕ್ತಿಯಿಂದ ಕೂಡಿಕೊಂಡಿರ್ತಕ್ಕಂಥ ಅನೇಕ ಶಿಷ್ಯರು ಭಕ್ತರು ಎಲ್ಲಿ ಆಗಿ ಹೋಗಿದ್ದಾರೆ ಅಂದ್ರ ಸದ್ಗುರು ಸಿದ್ಧಾರೂಢರ ಹತ್ರ ಆಗಿದ್ದಾರೆ. ಇವತ್ತೊಂದು ದೃಷ್ಟಾಂತ ಬರ್ತದೆ. ಯಾವುದು ಅಂತ ಕೇಳಿದ್ರ, ಹುಬ್ಬಳ್ಳಿ ಮಹಾನಗರದಲ್ಲಿ ದೊಡ್ಡ ನಗರ. ಆ ನಗರದಲ್ಲಿ ಸದ್ಗುರು ಸಿದ್ಧಾರೂಢರನ್ನ ಆರಾಧನೆ ಮಾಡದವರೇ ಯಾರು ಇಲ್ಲ, ಉಳಿದಿಲ್ಲ. ಎಲ್ಲಾರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರು, ಇಸ್ಲಾಮರು, ಪಾರ್ಸಿ ಜನರು, ಕ್ರಿಶ್ಚಿಯನ್ರು, ಹಿಂದೂಗಳು, ಲಿಂಗಾಯತರು, ಎಲ್ಲಾ ಸಮಾಜದ ಜನರು ಕೂಡ ಅವರನ್ನ ನಡ್ಕೋತಿದ್ರು, ಪ್ರೀತಿ ಮಾಡ್ತಿದ್ರು, ಭಕ್ತಿ ಮಾಡ್ತಿದ್ರು. ಅಂಥದ್ರಲ್ಲಿ ಒಂದು ಕುಟುಂಬ, ಬ್ರಾಹ್ಮಣ ಮನೆತನದ ಒಂದು ಕುಟುಂಬ ಇತ್ತು. ಅವನ ಹೆಸರು ರಾಮನಾಥ್, ಹೆಂಡತಿ ಕೃಷ್ಣಾಬಾಯಿ. ಬಹಳ ಭಕ್ತಿ ಸಂಪನ್ನರು. ಪ್ರತಿನಿತ್ಯ ಸಿದ್ಧಾರೂಢರ ಮಠಕ್ಕೆ ಹೋಗೋರು, ಸೇವಾ ಮಾಡೋರು. ಹೀಗಿರುವಾಗ ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರೆ, ಮದುವೆಯಾದ ಹಲವಾರು ವರ್ಷ, 4-8 ವರ್ಷಗಳಲ್ಲಿ ಆ ದಂಪತಿಗಳಿಗೆ ಸಂತಾನ ಭಾಗ್ಯನೇ ಆಗಿರ್ಲಿಲ್ಲ. ಆದ್ರೂ ಕೂಡ 2 ಸಲ ಆ ತಾಯಿ ಗರ್ಭಧಾರಣೆ ಮಾಡಿದ್ರು ಕೂಡ ಆ ಮಕ್ಕಳು ದಕ್ಕಿರ್ಲಿಲ್ಲ, ಬದುಕಿರ್ಲಿಲ್ಲ. ಸಂತಾನಹೀನವಾಗಿರ್ತಕ್ಕಂಥ ಯಾವ ಕೃಷ್ಣಾಬಾಯಿ ರಮಾನಾಥ್ ಇಬ್ಬರಿಗೂ ಬಹಳ ದುಃಖ ಆದಾಗ ತಮ್ಮ ನೋವನ್ನ ಯಾರ ಮುಂದೆ ಹೇಳ್ಕೋಬೇಕು ಅಂತ ಹೀಗೆ ವಿಚಾರ ಮಾಡ್ತಾ ಇರುವಾಗ ಒಬ್ಬ
ಏನಾಗ್ತಂದ್ರ ಮಾತಾಡ್ಕೋತಿರುವಾಗ ಇಲ್ಲಿ ಸಿದ್ಧಾರೂಢರು ವಾಕ್ಸಿದ್ಧಿಯವ್ರದ್ರ ಅವ್ರ ಕೃಪಾ ಆಯಿತು ಅಂದ್ರ ನಿಮ್ಮ ಸಂತಾನ ಭಾಗ್ಯ ಸ್ಥಿರವಾಗಿ ಉಳಿತದ ಅಂದಾಗ ಯಾಕಾಗಲ್ಲ. ಮೊದಲೇ ಅವ್ರ ಬ್ರಾಹ್ಮಣ ನಾವು ಶ್ರೇಷ್ಠ ಜಾತಿಯವರು ಅಂತ ತಿಳ್ಕೊಂಡು ಅಭಿಮಾನಿತ ಹೋಗ್ತಿರ್ಲಿಲ್ಲ. ಯಾವಾಗ ಈ ಸುದ್ದಿ ಕೇಳೋದ ಕೂಡಲೇ ಕೃಷ್ಣ ಬಾಯಿಗೆ ನಾವು ಸಿದ್ಧಾರೂಢರನ್ನ ಆರಾಧಿಸೋಣ, ಅವರನ್ನ ನಡ್ಕೊಳ್ಳೋಣ, ಪೂಜಿಸೋಣ, ನಮ್ಮ ಕುಟುಂಬ ಬಳ್ಳಿ ಹರಿದು ಹಂದ್ರಾಗಬೇಕು. ಸಂತಾನ ಭಾಗ್ಯ ಇಲ್ಲದೆ ಇದ್ರ ವಂಶ ನಿರ್ವಂಶ ಆಗ್ತದ. ವಂಶದ ಕುಡಿ ಬೆಳೀತಾ ಹೋಗ್ಬೇಕಾದ್ರ ಸಂತಾನ ಭಾಗ್ಯದ ಜರೂರಿ ಅದ. 2 ಮಕ್ಕಳರೇ ದಕ್ಕಲಿಲ್ಲ, 3ನೇದು ಬಹುಶಃ ದಕ್ತದೋ ಇಲ್ಲ ಗೊತ್ತಿಲ್ಲ. ಮಹಾಪುರುಷರ ಆಶೀರ್ವಾದ ಪಡ್ಕೋಬೇಕು ಅಂತ ಕೊನೆಗೆ ಏನ್ ಮಾಡಿದಳು ಅಂದ್ರ, ಹೇ ಸದ್ಗುರು ಸಿದ್ಧಾರೂಢ, ನನ್ನ ಮಗನಿಗೆ ದೀರ್ಘಾಯುಷ್ಯವನ್ನು ಕೊಡು. ಗರ್ಭ ನಿಂತದ, ಹೊಟ್ಲೆದಳ, ಇನ್ನೇನು ಮುಂದೆ ಜನ್ಮ ಆಗುವುದದ, ಹುಟ್ಟುವುದದ. ಆವಾಗ ಪ್ರಾರ್ಥನೆ ಮಾಡ್ಕೋತಾಳ ಸದ್ಗುರು ಸಿದ್ಧಾರೂಢರಿಗೆ, ಹೇ ಸದ್ಗುರುನಾಥ, ಹುಟ್ಟುವಂತ ಮಗನಿಗೆ ದೀರ್ಘಾಯುಷ್ಯವನ್ನು ಕೊಡು, ಆರೋಗ್ಯವನ್ನು ಕೊಡು. ಆ ಮಗು ಸದೃಢವಾಗಿ ಉಳಿತು ಅಂದ್ರ ಆ ಮಗುವಿನ ಸಂಸ್ಕಾರ ಟೈಮದೊಳಗ ಅಂದ್ರ ಮುಂಜಿ ಟೈಮದೊಳಗ, ಮುಂಜಿ ಮಾಡ್ತಾರಲ್ಲ, ಎಷ್ಟು ವರ್ಷಿಗ್ರಿ? 8 ವರ್ಷಕ್ಕೆ ಮಾಡ್ತಾರ, 14 ವರ್ಷಕ್ಕೆ ಮಾಡ್ತಾರ. ಆ ಮುಂಜವಿ ಟೈಮ್ಕ, ಜನಿವಾರ ಹಾಕೋ ಟೈಮ್ಕ ನಿನಗ ಸದ್ಗುರುನಾಥ ಕರೆಸಿ ನಿನ್ನನ್ನ ಪೂಜಿಸಿ ಸತ್ಕಾರ ಮಾಡಿ ಸೇವಾ ಮಾಡಿ ಕಳಿಸ್ತೀನಿ. ಹರಕಿ ಹೊತ್ತಳತ, ಹರಕಿ ಹೊತ್ತು ಬೇಡ್ಕೊಂಡ್ಳು. ಎಲ್ಲಿ ಮನ್ಯಾಗೇನೆ ಇದು, ಯಾಕ ಅಲ್ಲಿ ಹೋಗಪ್ಪಲೇ ಇಲ್ಲ. ಅವಾಗೂ ಕೂಡ ಕಾಸ್ಟಿಸಮ್ ಬಹಳ ಇತ್ತು. ನಾವು ಉಚ್ಚ ಕುಲದವರು, ಶ್ರೇಷ್ಠ ಕುಲದವರು, ನಾವು ಬ್ರಾಹ್ಮಣರು, ಉಳಿದವನು ಎಲ್ಲರೂ ಶೂದ್ರ ವರ್ಗಕ್ಕೆ ಸೇರಿದವರು. ಶೂದ್ರ ವರ್ಗದ ಗುರುಗಳಿಗೆ ಬ್ರಾಹ್ಮಣರು ಭಕ್ತರು ಹೆಂಗ್ ಹೋಗ್ಲಿಕ್ಕೆ ಬರ್ತದ? ಆ ಒಂದು ಕಟ್ಟಪ್ಪಣೆ ರಿಸ್ಟ್ರಿಕ್ಷನ್ಗಳಿತ್ತು, ಭೇದ ಭಾವ ಇತ್ತು. ಆದ್ರ ರೋಗ ನಿವಾರಣೆ ಆಗ್ಬೇಕಾಗಿತ್ತು ಅಂದ್ರ ಯಾರು ಚಲೋ ಅದರಿ? ಯಾವ ವೈದ್ಯರ ಹತ್ರ ಹೋಗ್ತೀರಿ? ಜಾತಿ ನೋಡಿ ಹೋಗ್ತೀರಿ? ಇಲ್ಲ, ವಿದ್ಯಾ ನೋಡಿ ಹೋಗ್ತೀವಲ್ಲ. ಹಾಗೇನೆ ಆ ತಾಯಿ ನನಗ ಹುಟ್ಟತಕ್ಕಂತ ಮಗು ಅದು ಸುರಕ್ಷಿತವಾಗಿರಬೇಕು ಅಂತ ತಿಳ್ಕೊಂಡು ಯಾರ ಕೃಪಾ ಆದ್ರೇನು ಒಟ್ಟು ನನ್ನ ಸಂತಾನ ಬದುಕಬೇಕು ಅಂತ ಹರಕಿ ಹೊತ್ತಳು. ಕೊನೆಗೆ ಏನಾಯ್ತು ಅಂದ್ರ, ಪೂರ್ಣ ದಿವಸ ಮುಗಿದ ಮ್ಯಾಲ ಒಂದು ಗಂಡು ಮಗು ಹುಟ್ಟುತ್ತದ. 8 ವರ್ಷದ ಆಗ್ತದ. ಮುಂಜಿನೂ ನಿಶ್ಚಯ ಆಗ್ತದ. ಅವಾಗ ಮುಂಜಿ ಮಾಡುವಂತ ಸಂಸ್ಕಾರ ಟೈಮ್ ಬಂದು ಕೂಡ ಇನ್ನೇನು ನಾಳೆ ಸಂಸ್ಕಾರ ಕೊಡೋ ಟೈಮ್ ಅದ. ಅವಾಗ ಕೃಷ್ಣಬಾಯಿ ಪತಿದೇವರಿಗೆ ಕೈ ಮುಗಿದು ಹೇಳ್ತಾಳ, ಹೇ ಪತಿದೇವ, ನಾನು ಈ ಮಗು ಹುಟ್ಟೋಕ್ಕಿಂತ ಮೊದಲು ನನ್ನ 2 ಮಕ್ಕಳು ದಕ್ಕಿಲ್ಲ, ಸತ್ ಹೋಗ್ಯಾವ. ಅದಕ್ಕೆ ಈ ಮಗು ಕೂಡ ಸಾಯ್ತದ ಅಂತ ತಿಳ್ಕೊಂಡು ನನಗೊಬ್ಬರು ಮಹಾತ್ಮರು ಹೇಳಿದ್ರು, ಸದ್ಗುರು ಸಿದ್ಧಾರೂಢರ ಕೃಪೆ ಆಯಿತು ಅಂದ್ರ ನೀನು ಸಂತಾನ ಬದುಕದ ಅಂತ ಹೇಳಿದ್ರು. ಅದಕ್ಕೆ ನಾನು ಸದ್ಗುರು ಸಿದ್ಧಾರೂಢರಿಗೆ ಬೇಡ್ಕೊಂಡೀನಿ. ಆದ್ದರಿಂದ ನನ್ನ ಮಗು ಈಗ 10, 12, 13 ವರ್ಷದ ಮಗು ಆಗ್ಯದ. ಅವ್ರ ಕೃಪೆಯಿಂದನೇ ನನ್ನ ಮಗ ಬದುಕ್ಯಾನ. ನಾ ಹರಕೆ ಹೊತ್ತೀನಿ ಏನು ಅಂದ್ರ, ಮುಂಜಿ ಟೈಮ್ದೊಳಗ ಸಂಸ್ಕಾರ ಕೊಡೋ ಟೈಮ್ದೊಳಗ ಮೊದಲು ಸದ್ಗುರು ಸಿದ್ಧಾರೂಢರನ್ನ ಮಠಕ್ಕೆ ಹೋಗಿ ಕರ್ಕೊಂಡು ಬಂದು ಸ್ನಾನ ಪೂಜಾದಿಗಳನ್ನ ಮಾಡಿಸಿ, ಅವ್ರ ಪ್ರಸಾದ ಮಾಡಿಸಿ, ಶಾಲ್ ಹೊದಿಸಿ, ದಕ್ಷಿಣ ಕೊಟ್ಟು ಅವರ ಒಂದು ಹರಕೆಯನ್ನು ತೀರಿಸ್ಬೇಕು ಅಂತ ನಾನು ಸಂಕಲ್ಪ ಮಾಡೀನಿ. ನನ್ನ ಮಗು ದಕ್ಕ್ಯದ, ಆದ್ದರಿಂದ ಸದ್ಗುರು ಸಿದ್ಧಾರೂಢರನ್ನ ಕರ್ಕೊಂಡು ಬಂದು ಪೂಜಾ ಮಾಡಿ ಮುಂದಿನ ಮುಂಜಿ ಕಾರ್ಯಕ್ರಮ ಮಾಡಿಕೊಳ್ಳ್ರಿ ಅಂದಾಗ, ಅರೇ ಮುಂಡೆದ್ದ ನಾವು ಹೋಗಿ ಅಂತ ಶೂದ್ರ ಗುರು ಹೋಗಿ ಬೇಡ್ಕೊಂಡಿದೇನು ಅಂತ ಮತ್ಯಾವ ದೇವರ ಗುರುಗಳು ಯಾರು ಇರ್ಲಿಲ್ಲ ನಿನಗ? ನಾವು ಬ್ರಾಹ್ಮಣರು, ಉಚ್ಚ ಕುಲದವರು, ಅವನಿಗೆ ಹೆಂಗ ಕರ್ಸೋದಿಲ್ಲ ಸಿದ್ಧಾರೂಢಗ? ನಾವು ಕರ್ಸದೇವಂದ್ರ ನಮ್ಮನ್ನ ಬ್ರಾಹ್ಮಣ ಕುಲದೊಳಗೆ ಹೆಂಗಿಡ್ತಾರ, ಹೊರಗ್ ಹಾಕ್ತಾರ. ನಮಗ ಎಲ್ಲಾರು ನಮ್ ಹೊರಗಿಡ್ತಾರ. ಹೊರಗಿಟ್ಟ ಮೇಲೆ ನಾವು ಬದುಕುದ ಹೆಂಗ? ಅದಕ್ಕೆ ಛೇ ಅದು ನಮ್ಮಿಂದ ಆಗಂಗಿಲ್ಲ. ಹಠ ಹಿಡ್ದೇವ. ಆದ್ರ ತಾಯಿ ಮಾತ್ರ ಕೃಷ್ಣಬಾಯಿ
ಏನ್ ಕೃಷ್ಣಬಾಯಿ ಅಂತಾಳ, ಇಲ್ರಿ ತಪ್ಪಾಗ್ತದ, ನಾ ಹರಕಿ ಓದ್ತೀನಿ, ಅವ್ರ ಆಶೀರ್ವಾದದಿಂದನೇ ನನ್ ಮಗು ಬದುಕ್ಯಾದ, ನೀವು ಕರಿಲೇಬೇಕು ಅಂತ ಅಕ್ಕಿ ಅಂತಾಳ. ಇಲ್ಲ, ಅದು ಸಾಧ್ಯ ಇಲ್ಲ, ನಾನು ಕರೆಯಂಗಿಲ್ಲ, ನಮ್ದು ರೀತಿ ರಿವಾಜ ನಮ್ ಧರ್ಮ ಎಲ್ಲ ಕೆಟ್ಟ ಹೋಗ್ತದ, ಹಾಳಾಗ್ತದ ಅಂತ ಇವ ರಾಗ ಎಳಿಲಿಕತ್ತ. ಆದ್ರ ಬೈದು ಕೂಡ್ಲೇನೆ ಅಕ್ಕಿನೂ ಸುಮ್ಮಾದಳು, ಏನು ಅಲ್ನಪ್ಪಲೇ ಇಲ್ಲ. ಹೆಂಗ್ ಮಾಡುದು, ನಾಳೆ ಕಾರ್ಯಕ್ರಮದ, ಹೇ ಸದ್ಗುರುನಾಥ, ನನ್ನ ಕೈಯೊಳಗೆ ಏನೂ ಇಲ್ಲಪ್ಪ, ಆದ್ರ ನನ್ನ ಮಗನ ಆಯುಷ್ಯ ದೀರ್ಘಾಯುಷ್ಯವಂತನಾಗಿ ಆರೋಗ್ಯವಂತನಾಗಿ ಮಾಡು, ನಿನ್ನ ಹರಕಿ ನಾ ತೀರಿಸ್ಬೇಕಂತೀನಿ, ಆದ್ರೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ನಿನ್ನ ಹರಕಿಯನ್ನ ನೀನೇ ತೀರಿಸುವ ಸದ್ಗುರುನಾಥ ಅಂತ ಅಡಿಗೆ ಮನ್ಯಾಗ ಹೋಗಿ ಮೂಲೆ ಕುಂತ ಕಣ್ಣೀರ್ ಹಾಕ್ತಾ ಇದ್ದಾಳ, ಅಳತಾ ಇದ್ದಾಳ. ಈ ಕೃಷ್ಣಬಾಯಿಯ ನೋವನ್ನ, ದುಃಖನ್ನ, ಪ್ರಾರ್ಥನೆಯನ್ನು ಸದ್ಗುರು ಸಿದ್ಧಾರೂಢರಿಗೆ ಗೊತ್ತಾಯ್ತು. ಗಂಡರೇ ಒಪ್ಪಲಿಲ್ಲ. ಅವಾಗ ಇನ್ನೇನು ಮರುದಿವ್ಸ ಬೆಳಗಾಯ್ತು, ಮುಂಜಿ ಕಾರ್ಯಕ್ರಮ ತಯಾರಿ ಮಾಡ್ಕೊಳಕತ್ತ, ಎಲ್ಲ ರೆಡಿ ಮಾಡಿಟ್ಟ. ಇನ್ನೇನು ಜಗಲಿ ಮ್ಯಾಲ ಹೋಗಿ ಪೂಜಾ ಮಾಡ್ಬೇಕು ಅಂತ ಸ್ನಾನ ಮಾಡ್ಕೊಂಡು ಹೋಗಿ ಜಗಲಿ ಮ್ಯಾಲ ಹೋಗಿ ಕೃಷ್ಣಮೂರ್ತಿ, ಸಾಲಿಗ್ರಾಮ, ಗಣಪತಿ ಎಲ್ಲ ಏನ್ ಮೂರ್ತಿ ಇದ್ವು ಅಲ್ಲ, ಪೆಟ್ಟಿಗೆಯಾಗಿ ಒಂದಿಷ್ಟಿದ್ದು, ಜಗಲಿ ಮ್ಯಾಲ ಒಂದಿಷ್ಟಿದ್ದು, ಹೋಗಿ ಪೂರ್ತಿ ಪೂಜಾ ಮಾಡಬೇಕಂತ ಹೋಗಿ ನೋಡ್ತಾನ. ಆ ಜಗಲಿ ಮ್ಯಾಲ ಕೃಷ್ಣ ಮೂರ್ತಿ ಜಾಗ ಅದೊಳಗ ಸಿದ್ಧಾರೂಢರ ಮೂರ್ತಿ ಕುಂತಾದ. ಕಣ್ಣು ಒರ್ಸ್ಕೊಳಕತ್ತಾವ. ಕಣ್ಣು ಒರ್ಸ್ಕೊಂಡು ನೋಡ್ದ, ಕಣ್ಣು ತಿಕ್ಕಿ ನೋಡ್ದ, ಇಲ್ಯಾಕೆ ಸಿದ್ಧಾರೂಢನ ಮೂರ್ತಿ ಬಂತು, ಬಹುಶಃ ಈಕಿನಿ ಏನೋ ಮಾಡಿದಂಗ ಕಾಣಿಸ್ತಾಳ ಕಿತಾಪತಿ, ತನ್ನ ಹರಕಿ ಪೂರಾ ಮಾಡ್ಕೋಬೇಕಂತ ಒಂದ್ ಸಿದ್ಧಾರೂಢನ ಮೂರ್ತಿ ತಂದಿಟ್ಟಂಗ ಕಾಣಿಸ್ತಾಳ. ಏ ಬಾಯಿಲಿ ಅಂದವು, ಕೃಷ್ಣಿ ಬಾಯಿಲಿ ಅಂದ. ಓಡಿ ಬಂದು, ನೀನೇ ಇಟ್ಟಿದಿಲ್ಲ ಸಿದ್ದಪ್ಪನ ಮೂರ್ತಿ ಅನ್ನು. ಇಲ್ರಿ, ನಾ ಏನು ಮಾಡಿಲ್ಲ, ನಾ ಏನು ತಂದಿಲ್ಲ, ನನಗ್ ಗೊತ್ತಿಲ್ಲ, ಇಲ್ಲ ಖರೆ ಹೇಳು, ಇಲ್ಲ ನಾ ಏನು ಮಾಡಿಲ್ಲ ಅಂದಾಗ ಕೃಷ್ಣಬಾಯಿ ಗೊತ್ತಾಯ್ತು, ನನ್ನ ದುಃಖ, ನನ್ನ ವೇದನೆ, ನನ್ನ ಪ್ರಾರ್ಥನೆ ಸಿದ್ಧಾರೂಢ ಗೊತ್ತಾಗ್ಯದ, ಅವನೇ ಇಲ್ಲಿ ಬಂದು ಕುಂತಾನ ಅಂತ ಆಕಿ ಖಾತ್ರಿ ಆಯ್ತು. ಒಳಗ್ ಹೋದಳು. ಇವ ಅಂತಾನ, ರಾಮನಾಥ, ಇದೊಂದು ಮೂರ್ತಿ ಸಿದ್ಧಾರೂಢದ ಆಗ್ಲಿ ಬಿಡಲಕ್ಕ, ಅದ್ರ ಪೆಟ್ಟಿಗೆ ಒಳಗದಾವಲ್ಲ, ಏನು ಸಾಲಿಗ್ರಾಮ, ಗಣಪತಿ, ವಿಠಲ, ಅವರೇ ಪೂಜಾ ಮಾಡ್ಬೇಕು ಅಂತ ಮತ್ತೊಂದು ಮೂರ್ತಿ ತಂದಿಡ್ಬೇಕಂತ ಪೆಟ್ಟಿಗೆ ತೆಗೆದು ನೋಡ್ತಾನ. ಅಲ್ಲಿ ಏಸು ಮೂರ್ತಿ ಇದ್ವಲ್ಲ ಅವೆಲ್ಲ ಸಿದ್ಧಾರೂಢರ ಮೂರ್ತಿನೇ ಆಗ್ಬಿಟ್ಟಿದ್ದು. ಅವಾಗ ಅಜ್ಞಾನದ ಕಣ್ಣಿನ ಪರದೆ ಹರಿದೋಯ್ತು ರಾಮನಾಥಗ. ನಾನು ಬಹಳ ತಪ್ಪು ಮಾಡಿದೆ, ಒಂದ್ ಇಡಬಹುದು ನನ್ನ ಹೆಂಡತಿ ಮೂರ್ತಿ ತಂದು, ಆದ್ರೆ ಎಲ್ಲಿ ನೋಡ್ತಿ ಅಲ್ಲೆಲ್ಲಾ ಮೂರ್ತಿಗಳೆಲ್ಲ ಸಿದ್ಧಾರೂಢರ ಮೂರ್ತಿನೇ ಆಗ್ಯಾವ. ಒಂದ್ ಮೇಲ ಈತ ಸಾಮಾನ್ಯ ಅಲ್ಲ. ಬಹಳ ಸಂತೋಷ ಆಗಿ ಹೋಗಿ ಏನ್ ಹೆಂಡತಿ ಕರ್ಕೊಂಡ್ ಬಂದು, ನಿಜವಾಗಿ ಸದ್ಗುರು ಸಿದ್ಧಾರೂಢರು ಸಾಮಾನ್ಯರಲ್ಲ, ಅವರು ಅಗಾಧ ಮಹಿಮಾ ಪುರುಷರದಾರ, ಪವಾಡ ಪುರುಷರದಾರ. ನೀವು ಬಹುಶಃ ಒಂದೇ ಇಡ್ತೈತಿ, ಆದ್ರೆ ಎಲ್ಲಾ ಮೂರ್ತಿಗಳೆಲ್ಲ ಸಿದ್ಧಾರೂಢ್ರಿ ಆಗ್ಯಾವಂದ್ರ ಸದ್ಗುರು ಸಿದ್ಧಾರೂಢ ಕೃಪಾನೇ ಆಗ್ಯದ ಅಂತ ತಿಳ್ಕೊಂಡು, ಬಾ ನಾನ್ ನೀವು ಕೂಡ ಹೋಗಿ ಸಿದ್ಧಾರೂಢರು ಕರ್ಕೊಂಡ್ ಬರು ಬಾ ಅಂತ ತಯಾರಾಗ್ತಾನೆ. ಬಹಳ ಸಂತೋಷ ಆಯ್ತು ಕೃಷ್ಣಬಾಯಿಗೆ. ಅವ್ರಿಬ್ರೇ ಹೋಗ್ಲಿಲ್ಲ, ಆಜು ಬಾಜು ಇರ್ತಕ್ಕಂಥ ಎಲ್ಲ ಗುರು ಹಿರಿಯರನ್ನ ಕರ್ಕೊಂಡು ಭಜನೆ ಮಾಡ್ಕೋತ ಸಿದ್ಧಾರೂಢ ಮಠಕ್ಕೆ ಹೋಗ್ತಾರ. ಅಲ್ಲಿ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ, ತಾವು ಬರಬೇಕು, ನಮ್ಮ ಮಗುವಿನ ದೀರ್ಘಾಯುಷ್ಯ ಬದುಕುವುದಕ್ಕೋಸ್ಕರವಾಗಿ ಹೆಂಡತಿ ಕೃಷ್ಣಬಾಯಿ ತಮ್ಮ ಪಾದ ಪೂಜಾ ಮಾಡಿ ತಮಗೆ ಪ್ರಸಾದ ಮಾಡಿಸಿ ಉಡುಗೊರೆಯನ್ನು ಕೊಟ್ಟು ತಮ್ಮನ್ನ ಸಂತುಷ್ಟಗೊಳಿಸಬೇಕಂತ ಹರಕೆ ಹೊತ್ತಿದಳ. ಅದಕ್ಕೋಸ್ಕರವಾಗಿ ನಾ ವಿರೋಧ ಮಾಡಿದ ಕಾರಣಕ್ಕಾಗಿ ಜಗಲಿ ಮೇಲ ಪೇಟಿಗಳು ಎಲ್ಲ ಮೂರ್ತಿಗಳು ತಮ್ಮ ಸ್ವರೂಪವೇ ಆಗ್ಯಾವ. ಅದಕ್ಕೋಸ್ಕರವಾಗಿ ನಮ್ಮ ತಪ್ಪನ್ನ ಕ್ಷಮಿಸಬೇಕು ಸದ್ಗುರುನಾಥ ಅಂತ ಎಲ್ಲಾರು ಸದ್ಗುರು ಸಿದ್ಧಾರೂಢರ ಮುಂದೆ ದೀರ್ಘದಂಡ ನಮಸ್ಕಾರವನ್ನ ಹಾಕ್ತಾರೆ. ಬಹಳ ಸಂತೋಷ ಆಗಿ ಕೃಷ್ಣಬಾಯಿ ಹಾಗೂ ಎಲ್ಲ ಭಕ್ತರು ಸಿದ್ಧಾರೂಢರಿಗೆ ಆಮಂತ್ರಣ ಕೊಟ್ಟು ರಥದೊಳಗ
ಕೂಡ್ಸ್ಕೊಂಡು ಕರ್ಕೊಂಡು ಬರ್ತಾರೆ, ಪೂಜಾ ಮಾಡ್ತಾರೆ. ಪಾದ ಪೂಜಾ ಮಾಡಿ ಪ್ರಸಾದ ಮಾಡಿಸಿ ಸ್ಯಾಲು ಹೊದಿಸಿ ಆರತಿ ಮಂಗಳಾರತಿಯನ್ನು ಹೇಳಿ ದಕ್ಷಿಣಾದಿಗಳನ್ನು ಕೊಟ್ಟು ಮತ್ತೆ ಭಜನೆ ಮಾಡ್ಕೋತ ಸದ್ಗುರು ಸಿದ್ಧಾರೂಢರ ಮಠಕ್ಕ ಕಳಿಸಿ ಬರ್ತಾರ. ಅದೇ ಘಟನೆಯನ್ನ ಯಾವ ಗ್ರಂಥಕರ್ತರಾಗಿರ್ತಕ್ಕಂಥ ಶಿವದಾಸರು ಛಂದದಲ್ಲಿ ಬಹಳ ಸುಂದರವಾಗಿ ಬರೆದಿದ್ದಾರೆ. ಸರ್ವ ದೇವರ ರೂಪದಿಂದಲೇ ನೀನು ಸದ್ಗುರು ಇರುತ್ತೀಯೇ, ಗರ್ವವನ್ನು ನೀ ಹರಣ ಮಾಡಿಯ ಜನರ ಭಕ್ತಿಗೆ ತರುತ್ತೀಯೇ. ಭಕ್ತಿಯಿಂದಲೇ ಒಲಿಯುವರಿಂ ನಿನ್ನ ನಾಮವ ಜಪಿಸುವೆ, ಮುಕ್ತಿಯಂಬೇಡೆಂದು ಪಾದದ ಸೇವೆಯನ್ನು ನಾ ಬಯಸುವೆ. ಮುಕ್ತಿಯಂಬೇಡೆಂದು ಪಾದದ ಸೇವೆಯನ್ನು ನಾ ಬಯಸುವೆ. ಆ ಕಥೆಯ ಸಾರಾಂಶವನ್ನೆಲ್ಲ ಈ ಒಂದು ಛಂದದೊಳಗೆ ಇಟ್ಟಿದ್ದಾರೆ. ಏನು ಅಂದ್ರ, ಸರ್ವದೇವರ ರೂಪದಿಂದಲೇ ನೀನು ಸದ್ಗುರು ಇರುತ್ತೀಯೇ. ಸರ್ವ ದೇವಮಯೋ ಗುರು, ಗುರುಗಳು ಸರ್ವ ದೇವರ ಸ್ವರೂಪ ಅಂತ ವರ್ಣನೆ ಮಾಡ್ತಾನೆ. ಹಾಗ ಎಲ್ಲಾ ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಒಮ್ಮಲೆ ಬರಬೇಕಾಗಿತ್ತು ಅಂದ್ರ ಬಹುಶಃ ಏಸು ನದಿ ಎಲ್ಲ ನದಿ ಸ್ನಾನಕ್ಕೆ ಯಾಕೆ ಹೋಗ್ತೇವ್ರಿ? ಪುಣ್ಯ ಪಡ್ಕೊಳ್ಳೋದ್ರೊಳಗೆ ಸ್ನಾನ ಮಾಡಿದ್ರ ಎಲ್ಲಾ ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಹೆಂಗ್ ಬರ್ತದನೋ ಹಾಗೆ ಎಲ್ಲಾ ದೇವರ ಪೂಜಾ ಮಾಡಿದ ಫಲ ಯಾರ ಪೂಜಾ ಮಾಡಿದ್ರು ಬರ್ತಂದ್ರ ಸದ್ಗುರುನಾಥನ ಪೂಜಾ ಮಾಡಿದಾಗ ಎಲ್ಲಾ ದೇವತೆಗಳ ಪೂಜಾ ಮಾಡಿದ ಫಲ ಬರ್ತದ. ಆದ್ದರಿಂದ ಸರ್ವದೇವ ಮಯೋ ಗುರು ಹಾಡ್ತಾರ ಅವರು. ಸರ್ವದೇವರ ರೂಪದಿಂದಲೇ ನೀನು ಸದ್ಗುರು ಇರುತ್ತೀಯೇ. ಎಲ್ಲಾ ದೇವರ ರೂಪದಿಂದನೇ ನೀನು ಇದ್ದೀರಿ ಸದ್ಗುರುನಾಥ. ಯಾವಾತನು ಗರ್ವವನ್ನು ನೀ ಹರಣ ಮಾಡಿಯೇ, ನೀನು ಗರ್ವವನ್ನ ಹರಣ ಮಾಡಿ ಭಕ್ತಿಗೆ ತರುತ್ತೀಯೇ ಜನರನ್ನು. ರಾಮನಾಥ ನಾ ಬ್ರಾಹ್ಮಣ ನಾ ಗರ್ವ ಇತ್ತು, ಅಹಂಕಾರ ಇತ್ತು. ಆ ಗರ್ವವನ್ನ ಹರಣ ಮಾಡದವ್ರು ಯಾರೋ ರಮಾನಾಥಂದು ಸದ್ಗುರು ಸಿದ್ಧಾರೂಢರು. ಕೊನೆಗೆ ಎಲ್ಲಿಗೆ ತಂದ್ರು? ಭಕ್ತಿ ಮಾರ್ಗಕ್ಕೆ ತರುತ್ತೀಯೇ. ಭಕ್ತಿಯಿಂದಲೇ ಒಲಿಯುವುದರಿಂ, ಭಕ್ತಿಯಿಂದಲೇ ನೀ ಒಲಿತಾ ಇದ್ದಿ. ಆದ್ದರಿಂದ ನಾವೇನು ಮಾಡ್ಬೇಕು? ನಿನ್ನ ನಾಮವನೇ ಜಪಿಸುವೆ. ನಮಗ ಮುಕ್ತಿ ಬ್ಯಾಡ, ಸತ್ಸಂಗ ಕೊಡು, ಭಕ್ತಿ ಕೊಡು, ನಲಗೆ ಕಾಳವೇಳ ತಯಾ ಕಾಳವೇಳ ಹೇಳ್ಯಾರಲ್ಲ. ಏನ್ ಬೇಕು ನಮಗ? ನನಗ ಭಕ್ತಿ ಕೊಡು, ಮುಕ್ತಿ ಬ್ಯಾಡ ನನಗ, ಕೇವಲ ಸತ್ಸಂಗ ಕೊಡು, ಭಕ್ತಿ ಕೊಡು ನಿಂದು ಅಂತ ಪಾದ ಸೇವ ಒಂದನೇ ಬಯಸುವೆ ಅಂತ ಸದ್ಗುರು ಸಿದ್ಧಾರೂಢರನ್ನ ಕವಿ ಶಿವರಾಮ ಚಂದ್ರಗಿರಿಯವರು ಪ್ರಾರ್ಥನೆ ಮಾಡಿದ್ದಾರೆ. ಅಂತ ಸದ್ಗುರು ಸಿದ್ಧಾರೂಢರು ಅವರು ಹುಬ್ಬಳ್ಳಿಯೊಳಗೆ ಇರ್ತಾ ಇದ್ರು ಕೂಡ ಯಾರ್ಯಾರು ಎಲ್ಲೆಲ್ಲಿ ಭಜನೆ, ನಾಮಸ್ಮರಣೆ, ಸಂಕೀರ್ತನೆ, ಸತ್ಸಂಗ ನಡೀತದ ಅಲ್ಲೆಲ್ಲಾ ದರ್ಶನ ಕೊಡ್ತಿದ್ರು. ಹೀಗೆ ಒಮ್ಮೆ ಏನಾಯ್ತು ಅಂದ್ರ, ಇನ್ನೊಂದು ಘಟನೆ, ಒಂದ್ 2 ನಿಮಿಷದ ಒಂದು ಘಟನೆ. ಹುಬ್ಬಳ್ಳಿಯಲ್ಲಿ ಶಿವರಾತ್ರಿ ಜಾತ್ರೆ ನೋಡಿರ ಬಹಳಷ್ಟು ಜನ. ಬಹುಶಃ ಈ ಇಂಡಿ ವಿಭಾಗದಲ್ಲಿ ಹುಬ್ಬಳ್ಳಿಗೆ ಸೇವಾ ಮಾಡ್ಲಿಕ್ಕ ಮಠದ ಜಾತ್ರೆಗೆ ಹೋಗುವಂತ ಊರು ಯಾವ್ದ ಜನರು ಯಾರಾದ್ರೂ ಇದ್ರ ಅದು ಅಗರಕೇಣದ ಭಕ್ತರು ಅಂತ ಬಹಳಷ್ಟು ಜನ ಕೊಂಡಾಡ್ತಾರೆ. ಅದಕ್ಕಾಗಿನೇ ಸಿದ್ಧಾರೂಢ ಮಠ ಆಗ್ಯದ. ಶಿವರಾತ್ರಿಗೆ ಹೋಗಿ ಬರ್ತಾರ, ಪುಣ್ಯತಿಥಿ ಹೋಗಿ ಬರ್ತಾರ. ಯಾವಾಗ ಅನುಕೂಲ ಆಗ್ತದ ಟ್ರೇನ್ ಹತ್ತದರೆ. ಅಂತ ಸದ್ಗುರು ಸಿದ್ಧಾರೂಢರ ಪರಮ ಭಕ್ತರು ಹೊಂದಿರತಕ್ಕಂತ ಊರ ಅದು ಅಗರಕೇಣ ಗ್ರಾಮ. ಹಾಗೆ ಸಿದ್ಧಾರೂಢರ ಕಾಲಕ್ಕ ಯಾರು ಶಿವರಾತ್ರಿ ಜಾತ್ರೆ ಹೋಗಿ ಬರ್ತಿದ್ರು. ಒಂದು ಜಾತ್ರೆ ಮಾಡಬಾರದು, ಸದ್ಗುರುನಾಥನ ಯಾಕೆ ಕರೆಸಬಾರದು? ಸದ್ಗುರುನಾಥನ ಪಾದ ಧೂಳಿ ನಮ್ಮ ಮನೆಯೊಳಗ್ ಬಿತ್ತು ಅಂದ್ರ, ಊರೊಳಗ್ ಬಿತ್ತು ಅಂದ್ರ ಊರು ಪಾವನ ಆಗ್ತದ, ಮನಿ ಪಾವನ ಆಗ್ತದ, ನಾವೆಲ್ಲಾರು ಉದ್ಧಾರ ಆಗ್ತೀವಿ.
ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕು, ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕಂತ ಎಲ್ಲಾರ ಭಕ್ತರ ಮನಸ್ಸೊಳಗ ಆಗ್ತಿತ್ತು. ಆದ್ರೆ ಸಿದ್ಧಾರೂಢರು ಮಾತ್ರ ಹುಬ್ಬಳ್ಳಿ ಬಿಟ್ಟು ಎಲ್ಲಿ ಹೋಗ್ತಿರ್ಲಿಲ್ಲ. ಇದು ಗೊತ್ತಿದ್ರು ಕೂಡ ಮುರ್ಕಿ ಬಾವಿ ಅನ್ನತಕ್ಕಂತ ಊರಿನವ್ರು ಎಲ್ಲಾ ಸದ್ಭಕ್ತರು ಕೂಡಿಕೊಂಡು ಸಿದ್ಧಾರೂಢರ ಹತ್ರ ಹೋಗ್ತಾರ. ದಂಡವತ್ತ ನಮಸ್ಕಾರ ಮಾಡಿ, ಹೇ ಸದ್ಗುರುನಾಥ, ಹುಬ್ಬಳ್ಳಿಯೊಳಗ ಏನ್ ಶಿವರಾತ್ರಿ ಜಾತ್ರೆ ಆಗ್ತದಲ್ಲ, ಏನು ರಥೋತ್ಸವ ಆಗ್ತದಲ್ಲ, ಹಾಗ ನಮ್ಮ ಊರೊಳಗನು ಒಂದು ಸಪ್ತಾಹ ಮಾಡ್ಬೇಕಂತ ಮಾಡಿವಿ. ಆ ಸಪ್ತಾಹದೊಳಗ 7 ದಿವಸಗಳ ಪರ್ಯಂತರವಾಗಿ ಪುರಾಣ, ಪ್ರವಚನ, ಕೀರ್ತನ, ನಿತ್ಯ ದಾಸೋಹ ಇದು ನಡೆಸಿ ನಾವು ಕೃತಾರ್ಥ ಆಗ್ಬೇಕಂತೀವಿ. ಆ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತ ದಂಡವತ್ತ ನಮಸ್ಕಾರ ಹಾಕ್ತಾರ. ನೀವು ಬರ್ತೀವಿ ಅಂತ ಒಪ್ಪಿಗೆ ಕೊಡ್ತನಕ ನಾವ್ ಹೇಳಂಗಿಲ್ಲ, ಹಠಮಾರಿ ಭಕ್ತರು. ಅವಾಗ ಸಿದ್ಧಾರೂಢರು ಅಂತಾರ, ಹೇಳ್ರಿ ಎದ್ದು ಕೂಡ್ರಿನ, ಬರ್ತೀನಂತನು ಹೇಳಲಿಲ್ಲ. ಹೇಳ್ರು ಅಂದ್ರು. ಇಲ್ಲ ಸದ್ಗುರುನಾಥ, ನಮಗ್ ವಚನ ಕೊಡಬೇಕು. ವಚನ ಹೆಂಗ ಕೊಡಬೇಕು? ಅಲ್ಲಿ ಬಂದ್ರ ಇಲ್ಲಿ ನೂರಾರು ಸಾವಿರಾರು ಲಕ್ಷ ಜನ ಇಲ್ಲಿ ಹುಬ್ಬಳ್ಳಿಗೆ ಬರ್ತಾರ, ಮುಂಬೈದಿಂದ ಬರ್ತಾರ, ನಾಗ್ಪುರದಿಂದ ಬರ್ತಾರ, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಎಲ್ಲಾ ಕಡೆಯಿಂದ, ಉತ್ತರ ಭಾರತದಿಂದ, ದಕ್ಷಿಣ ಭಾರತದಿಂದ, ದೇಶಾದ್ಯಂತದಿಂದ ಭಕ್ತರು ಇಲ್ಲಿ ಬರ್ತಾರ. ಒಂದು ವೇಳೆ ಗುಡ್ಯಾಗ ದೇವರೇ ಇಲ್ಲದೆ ಎದ್ದರ ಬಂದವ್ರಿಗೆ ಹೋದವ್ರಿಗೆ ಬಣಬಣ ಆಗ್ತದಲ್ಲ, ದರ್ಶನ ಯಾರಿಗೆ ಮಾಡ್ಬೇಕು? ನನ್ನ ದರ್ಶನ ಪಡ್ಕೋಬೇಕು, ದರ್ಶನ ಮಾಡ್ಕೋಬೇಕು ಅಂತ ಎಲ್ಲಾ ಕಡೆಯಿಂದ ಬರ್ತಾರ. ನಾ ಇಲ್ಲದೆ ಇದ್ರ ಅವ್ರಿಗೆ ದುಃಖ ಆಗ್ತದ, ವ್ಯಥೆ ಆಗ್ತದ. ನಾ ಹುಬ್ಬಳ್ಳಿ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಅನ್ನೋದು ನಿಮಗೂ ಗೊತ್ತದಲ್ಲ. ಹೇಳ್ರಿ ಅಂದ ಕೂಳಿ ಎದ್ದು ಕುಂದಿರ್ತಾರ. ಅವಾಗ ಹೇಳ್ತಾರ, ನೋಡು, ನೀವೇನ ಚಿಂತೆ ಮಾಡ್ಬ್ಯಾಡ್ರಿ, ನೀವು ಪ್ರಾರಂಭ ಮಾಡ್ರಿ ಸಪ್ತಾಹ. ಆಶ್ವಾಸನ ಸಿಕ್ಕಂಗಾಯ್ತು. ಎಲ್ಲೆಲ್ಲಿ ಸತ್ ಚಿಂತನ ನಡೀತದ, ಸತ್ಸಂಗ ನಡೀತದ, ನಾಮಸ್ಮರಣೆ ನಡೀತದ, ಕೀರ್ತನನ ಭಜನೆ ನಡೀತದ, ಅಲ್ಲಿ ಸದ್ಗುರು ಯಾವಾಗಲೂ ಇರ್ತಾನಂತ ತಿಳ್ಕೊಂಡು ಸಪ್ತಾಹ ಪ್ರಾರಂಭ ಮಾಡ್ರಿ ಅಂತ ಆಶೀರ್ವಾದ ಮಾಡ್ರು, ಕಾಯಿ ಕೊಟ್ರು. ಅವಾಗ ಬಹಳ ಸಂತೋಷ ಆಯ್ತು. ಅಪ್ಪುಗಳು ಬರ್ತಾರ ಅಂತ ಮನಸ್ಸಿನಾಗ ತಿಳ್ಕೊಂಡ್ರು. ಹಾಗಾದ್ರ ಆ ಸಪ್ತಾಹದಾಗ ಪೂಜಾ ಮಾಡ್ಲಕ್ಕ ಒಬ್ರಿಗೆ ಯಾರಿಗಾರೆ ಕಳಿಸ್ರಿ, ಮಠದಿಂದ ಒಬ್ಬ ಸಾಧುಗಳಿಗೆ ಕಳಿಸಿ, ಒಬ್ಬ ಮಹಾತ್ಮರಿಗೆ ಕಳಿಸ್ರಿ ಅಂದಾಗ ಅಲ್ಲೇ ರಾಮಸ್ವಾಮಿ ಅಂತ ಒಬ್ಬ ಪೂಜಾ ಮಾಡ್ತಿದ್ದ. ಹೇ ರಾಮಸ್ವಾಮಿ, ಹೋಗಪ್ಪ ಸಪ್ತಾಹ ಮಾಡಿ ಹೋಗು, ಇವ್ರ ಜೊತೆ ಹೋಗಂತ ಮುರ್ಕಿ ಭಾವಿ ಸದ್ಭಕ್ತರ ಜೊತೆಗೆ ರಾಮಸ್ವಾಮಿ ಕಳಿಸ್ಕೊಡ್ತಾರ ಸಿದ್ಧಾರೂಢರು. ಆಶೀರ್ವಾದ ಕಾಯಿ ತಗೊಂಡು ಹೋಗಿ ಆ ಊರೊಳಗ ಭವ್ಯ ಪೆಂಡಾಲ ಹಾಕಿ ಆ ಮಂಟಪ ಹೊಡೆದು ಶೃಂಗಾರ ಮಾಡಿ, ಮಂಟಪದ ಮ್ಯಾಲ ಒಂದು ಮಂಟಪ ಹಾಕಿ ಏನೋ ಸದ್ಗುರು ಸಿದ್ಧಾರೂಢರ ಭವ್ಯ ಫೋಟೋ ಇಟ್ಟು ಪ್ರಾರಂಭ ಮಾಡ್ತಾರ, ಭಜನೆ ಪ್ರಾರಂಭ ಮಾಡ್ತಾರ. ಪಾಂಪ್ಲೆಟ್ ಪ್ರಿಂಟ್ ಆಗ್ತದ. 7 ದಿವಸದ ಸತತ ಓಂ ನಮಃ ಶಿವಾಯ ಮಂತ್ರ ಜಪ ಪ್ರಾರಂಭ ಆಗ್ತದ. ಹಾಗೇನೆ 106 ಜನ ಪತ್ರಿಕೆ ನೋಡಿ ಅದ್ರಾಗ ಏನ್ ಬರ್ತಿತ್ತಂದ್ರ, ಈ ಸಪ್ತಾಹ ಕಾರ್ಯಕ್ರಮಕ್ಕ ಸದ್ಗುರು ಸಿದ್ಧಾರೂಢರು ಬರುತ್ತಾರೆ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ರು. ಎಲ್ಲಾ ಕಡೆ ಸುದ್ದಿ ಆಯ್ತು. ಚಂದ್ರಂತಾರ, ಶಿವರಾತ್ರಿ ಟೈಮ್ದೊಳಗ ಸಿದ್ಧಾರೂಢರು ಹುಬ್ಬಳ್ಳಿಗೆ ಇರ್ತಾರ, ಆದ್ರೆ ಇಲ್ಲಂಗ ಬರ್ತಾರ, ಏನೋ ಚಮತ್ಕಾರ ಇದ್ದಂಗದ, ಹೋಗುನು ಬರ್ರಿ ಅಂತ ಎಲ್ಲಾ ಜನ ಬಂದ್ರು. ದಿವ್ಸಕ್ ದಿವ್ಸ ಹೆಚ್ಚಾಗ್ಲಿಕ್ಕತ್ತು. 1ನೇ ದಿವ್ಸ ಬಂದ್ರು ಎಲ್ಲಾರು, ಪ್ರವಚನ ಕೇಳಿದ್ರು. ಕೀರ್ತನಕಾರರು, ಪ್ರವಚನಕಾರರು, ನಮ್ಮಂತ ಸ್ವಾಮಿಗಳು ಇರ್ತಾರಲ್ಲ, ಎಲ್ಲಾರು ಪ್ರವಚನ ನಡೆಸೋದ್ರು. ಪ್ರವಚನ ಆದ್ಮ್ಯಾಲ ಸದ್ಗುರು ಸಿದ್ಧಾರೂಢರು ಮಂಟಪದೊಳಗ ಭವ್ಯ ಶೃಂಗಾರ ಮಾಡಿ ಗುರುರಾಜ ಸಿದ್ಧಾರೂಢ ಅಂತ ಆರತಿ ಮಾಡುದು, ಆರತಿ ಎತ್ತೋದು. ಕೊನೆಗೆ 1 ದಿವಸ ನೋಡಿದ್ರು ಸಿದ್ಧಾರೂಢರು ಕಾಣಿಸ್ಲಿಲ್ಲ, ಬರೇ ಫೋಟೋ ಅಷ್ಟೇ ಅದ ಮಂಟಪದ ಮ್ಯಾಲ. 2ನೇ ದಿವಸ ನೋಡಿದ್ರು ಸಿದ್ಧಾರೂಢರೇ ಕಾಣಲಿಲ್ಲ. ಕೆಲವೊಬ್ರೆಲ್ಲ ಕತ್ರು, ಸಿದ್ಧಾರೂಢರು ಬರ್ತಾರಂತ ಪಾಂಪ್ಲೆಟ್ದಾಗ ಹೆಸರು ಹಾಕಿರಿ, ಸಿದ್ಧಾರೂಢರೇ ಬರ್ಲಿಲ್ಲಲ್ಲ ಅಂತ ಕೇಳಕತ್ತಾಗ, ಇಲ್ಲ ಕೊನೆ ದಿವಸ ಬರ್ತೀವಿ ಅಂದಾರ ಸಿದ್ಧಾರೂಢರು ಅಂತ ಸುಳ್ಳು ಹೇಳ್ಬಿಟ್ರು.
ಕೊನೆ ದಿವಸ ಬರ್ತಾರ ಅಂದ ಕೂಡಲೇ ಎಲ್ಲಾ ಕಡೆ ಸುದ್ದಿ ಆಗಿ ಲಕ್ಷ ಲಕ್ಷ ಜನ ಅಲ್ಲಿ ಸೇರಿದ್ರು. ದಾಸೋಹ ನಡೀತು, ಭಜನ ಸಂಕೀರ್ತನೆ ನಡೀತು. ಎಲ್ಲಿ ನೋಡ್ತೆ ಅಲ್ಲೆಲ್ಲ ದಾಸೋಹ ಗಾಡಿ ಒಳಗೆ ತುಂಬಿಕೊಂಡು ಬಂದು ಅನೇಕ ಜನರು ಏನು ರೊಟ್ಟಿ ಅನ್ನ ಸಾರ ಎಲ್ಲ ಹಂಚಲ್ಕತ್ತಿದ್ರು. ಯಾವಾಗ ಕೊನೆ ದಿವಸ ಬಂತು, ಇವ್ರಿಗೆಲ್ಲ ಅಂಜಿಕೆ ಹುಟ್ಟುತ್ತಿ. ಏನ್ ಸಪ್ತ ಮಾಡಿದ್ರಲ್ಲ ಕಮಿಟಿ ಅವರು, ನಾವ್ ಇಲ್ಲಿ ತನ ಸುಳ್ಳು ಹೇಳ್ದೆವು, ಈಗ ನಮಗ ಮಾತ್ರ ಹೂವಿನ ಹಾರ ಹಾಕುದು ಗ್ಯಾರಂಟಿ. ಹೂವ ಬೀಳ್ತಾವ ನಮಗ, ಎಲ್ಲಾರು ಬೈತಾರ, ಹೆಂಗ್ ಮಾಡೋನು ಅಂತ ಕೊನೆ ಗಳಿಗೆಯೊಳಗ ದುಃಖದಿಂದ ಎಲ್ಲಾರು ಹೇ ಸದ್ಗುರುನಾಥ ಮಾನ ಪ್ರಾಣ ನೀನೇ ಕಾಪಾಡಬೇಕು. ಹಾಗೆ ತಾಳಿ ಕಟ್ಟಿದ ಗಂಡನಿಗೆನೆ ಹೆಂಡತಿಯ ರಕ್ಷಣೆ ಜವಾಬ್ದಾರಿ ಇರ್ತದಲ್ಲ, ಹಾಗೆ ನಿನ್ನ ಭಕ್ತರು ನಿನ್ನ ಶಿಷ್ಯರಾಗಿ ನಿನ್ನ ಕೀರ್ತಿಯನ್ನ ಜಗತ್ತಿನಾದ್ಯಂತ ಬಿತ್ತರಿಸ್ಬೇಕು, ಪ್ರಚಾರ ಪ್ರಸಾರ ಮಾಡ್ಬೇಕಂತಾನೆ ನಾವು ಸಪ್ತಾಹ ಮಾಡಿವಿ. ಇದರಲ್ಲಿ ನಮ್ಮ ಸ್ವಾರ್ಥ ಏನೂ ಇಲ್ಲ. ಹೇ ಸದ್ಗುರುನಾಥ, ನಮ್ಮ ಅಪಮಾನವೇ ನಿನ್ನ ಅಪಮಾನ, ಬರ್ತಿರ ಬಾ ಬಿಡ್ತಿರ ಬಿಡು ಅಂತ ಹೇಳಿ ನಾವು ಸಪ್ತಾಹ ಶುರು ಮಾಡೋಣ ಅಂತೇಳಿ ಶುರು ಮಾಡಿ ಕೊನೆ ದಿವಸ ಯಾವಾಗ ಭವ್ಯ ಶೃಂಗಾರ ಮಾಡಿ ಏನ್ ರಾಮಸ್ವಾಮಿ ಪರದ ಹಿಡ್ದಾರ, ಒಳಗೆ ಪೂಜಾ ಮಾಡ್ಬೇಕಂತ ಪೂಜಾ ಮಾಡಿ, ಹೇ ಸದ್ಗುರುನಾಥ ನಮ್ಮ ಮಾನವನ್ನ ನೀನೇ ರಕ್ಷಣೆ ಮಾಡ್ಬೇಕು, ನಿಜವಾದ ನೀ ಸದ್ಗುರು ಆಗಿದ್ದೀಯಾದ್ರ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾಗಿತ್ತು ಅಂದ್ರ ನೀ ಇಲ್ಲಿ ದರ್ಶನ ಕೊಡ್ಲೇಬೇಕು ಸದ್ಗುರುನಾಥ ಅಂತ ಸದ್ಗುರು ಸಿದ್ಧಾರೂಢರಿಗೆ ಪ್ರಾರ್ಥನೆ ಮಾಡಿ ಆರತಿ ಹಚ್ಚಿ ಜಯ ಮಂಗಲಂ ಜಯ ನಮ ಪಾರ್ವತಿ ಪತೇಶ್ವ ಹರ ರಮಾದೇವ್ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜಯ ಅಂತ ಯಾವಾಗ ಪರ್ದಾ ತೆಗೆದ್ರು ಆ ಫೋಟೋ ಜಗದ ಸಿಂಹಾಸನದ ಮೇಲೆ ಸಾಕ್ಷಾತ್ ಸಿದ್ಧಾರೂಢರು ವಿರಾಜಮಾನರಾಗಿದ್ದರು. ಇದು ನಡೆದ ಘಟನೆ, ಕಟ್ಟು ಕತೆ ಅಲ್ಲ. ಬೇಕಾದ್ರೆ ಪರೀಕ್ಷಾ ಮಾಡ್ತಿದ್ರಿ ಅಂದ್ರ ನಾಳಿಗೆನೆ ಅಡ್ರೆಸ್ ಕೊಡ್ತೇನಿ. ಆ ಮುರ್ಕಿ ಬಾವಿ ಊರೊಳಗ ಎಲ್ಲಿ ಸಿದ್ಧಾರೂಢರ ಕಾರ್ಯಕ್ರಮ ಮಾಡಿದ ಸಪ್ತಾಹ ಮಾಡಿದ್ರು, ಯಾವ ಜಾಗದೊಳಗ ಸಿದ್ಧಾರೂಢರ ದರ್ಶನ ಕೊಟ್ಟಿದ್ರು, ಆ ಜಾಗದಾಗ ಭವ್ಯವಾಗಿರ್ತಕ್ಕಂತ ಒಂದು ಮಠ ತಯಾರಾಗಿದೆ. ಶಿವಾನಂದ ಭಾರತೀಯಪ್ಪಗಳು ಬಂದು ಹೋಗಿರಲ್ಲ, ಅವರ ಆಡಳಿತದೊಳಗನೆ ಅದ. ಅಲ್ಲಿ ಮುಕ್ತಾನಂದ ಸ್ವಾಮಿಗಳಂತೂ ಕೂಡ ಅದ್ರ ಉತ್ತರಾಧಿಕಾರಿ ಆಗಿದ್ರು. ಅಂಥ ಯಾವ ಮುರುಕಿ ಬಾವಿಯ ಪುಣ್ಯ ಕ್ಷೇತ್ರದೊಳಗ ಸದ್ಗುರು ಸಿದ್ಧಾರೂಢರು ಸಾಕ್ಷಾತ್ ದರ್ಶನ ಕೊಟ್ರು. ಅದೇ ವೇಳೆ ಹುಬ್ಬಳ್ಳಿಯಾಗನು ಇದ್ರು, ಮುರುಕಿ ಬಾವಿಯೊಳಗನು ಇದ್ರು. ಸಿದ್ಧಾರೂಢರು ಮುರುಕಿ ಬಾವಿಯಾಗ ದರ್ಶನ ಕೊಟ್ಟಾರ, ಹುಬ್ಬಳ್ಳಿಯಾಗ ಅದಾರೋ ಇಲ್ಲೋ ಅಂತ ವಿಚಾರ ಮಾಡಿದಾಗ ಅದೇ ಟೈಮಕ್ಕ ಹುಬ್ಬಳ್ಳಿಯೊಳಗನು ದರ್ಶನ ಕೊಡ್ಲಕತ್ತಿದ್ರು, ಮುರುಕಿ ಬಾವಿಯೊಳಗನು ದರ್ಶನ ಕೊಡ್ಲಕತ್ತಿದ್ರು. ಅಂದ್ರೆ ಶರೀರ ಒಂದೇ ಇದ್ರು ಕೂಡ ಅನೇಕ ಶರೀರದ ರೂಪದಲ್ಲಿ ದರ್ಶನ ಕೊಡಿಸ್ತಕ್ಕಂತ ಶಕ್ತಿಗೆ ಕಾಯ ವ್ಯೂಹ ಅಂತ ಕರೀತಾರ. ಕಾಯ ಅಂದ್ರೆ ಶರೀರ, ಶರೀರದ ವ್ಯೂಹ ಅಂದ್ರ ಸಮೂಹ. ಅನೇಕ ಶರೀರಗಳನ್ನೇ ನಿರ್ಮಾಣ ಮಾಡಿ ಆ ನಿರ್ಮಾಣಗಳ ಶರೀರಗಳ ಮೂಲಕವಾಗಿ ಭಕ್ತಾದಿಗಳ ಒಂದು ಸಂಕಷ್ಟವನ್ನ ಹರಣ ಮಾಡ್ತಕ್ಕಂತ, ದರ್ಶನ ಕೊಡ್ತಕ್ಕಂತ ಏನು ಅನೇಕ ಶರೀರಗಳನ್ನ ರಚನೆ ಮಾಡ್ತಕ್ಕಂತ ಏನು ಶಕ್ತಿ ಅದಲ್ಲ, ಏನು ಸಿದ್ಧಿ ಅದಲ್ಲ, ಅದಕ್ಕ ಕಾಯ ಯುವ ಶಕ್ತಿ ಅಂತ ಕರೀತಾರ. ಒಂದೇ ಶರೀರ ಇದ್ರು ಕೂಡ ಅನೇಕ ಶರೀರಗಳನ್ನ ಧಾರಣೆ ಮಾಡಿ ಭಕ್ತಾದಿಗಳಿಗೆ ದರ್ಶನ ಕೊಡ್ತಕ್ಕಂತ ಶಕ್ತಿ ಅದು ಸದ್ಗುರು ಸಿದ್ಧಾರೂಢರಲ್ಲಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ಯಾವುದಂದ್ರ ಮುರುಕಿ ಬಾವಿಯ ಘಟನೆ. ಅಂಥ ಸದ್ಗುರು ಸಿದ್ಧಾರೂಢರ ಸದ್ಭಕ್ತರು ನಾವೆಲ್ಲರಿದ್ದೇವೆ.